convex mirror used for a rear view mirror on an automobile has a radius of curvature 3 meters. If a bus is located at 15 meters from its mirror, find the position, nature and size of the image. ಹುಡುಗರ ಈ ಪ್ರಶ್ನೆ ನಾನೇ ಮಾಡ್ತೀನಿ, ನೋಡ್ಕೊಂಬಿಡಿ. ಇಂಟ್ರೆಸ್ಟ್ ಇರೋರು ಪಾಸ್ ಮಾಡಿ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅರ್ಧ ಪ್ರಶ್ನೆ ನೀವೇ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಕಾನ್ವೆಕ್ಸ್ ಮಿರರ್ ಇದೆ, ಕೇವಲ ಕಾನ್ವೆಕ್ಸ್ ಮಿರರ್. ಇದರದ್ದು ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಬಿಹೈಂಡ್ ದ ಮಿರರ್ ಇರುತ್ತೆ ಅಲ್ವಾ. ಸೊ ಏನ್ ವ್ಯಾಲ್ಯೂ ಬರುತ್ತೆ ಇದರದ್ದು? ಇವೆಲ್ಲ ವ್ಯಾಲ್ಯೂ ಪಾಸಿಟಿವ್. ಸೊ ಮೊದಲೇದಾಗಿ ಗಿವನ್ ರೇಡಿಯಸ್ ಆಫ್ ಕರ್ವೇಚರ್ ಇಸ್ 3 meters. ಸೊ ಫೋಕಸ್ ಎಷ್ಟು ಬರುತ್ತೆ? 3/2 meters. ಪ್ಲಸ್ ಮೈನಸ್? ಪ್ಲಸ್. ಏನಕ್ಕೆ ಹೇಳಿ? ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ಟು ದ ರೈಟ್ ಆಫ್ ದ ಮಿರರ್ ಅಂತ ಹೇಳಿ ನೆನಪಿಟ್ಕೊಳ್ಳಿ. ಇಫ್ ಅ ಬಸ್ ಇಸ್ ಲೊಕೇಟೆಡ್ ಅಟ್ 15 meters ಫ್ರಮ್ ದ ಮಿರರ್, ಬಸ್ ಯಾವತ್ತಿದ್ರೂ ಮುಂದಿರುತ್ತೆ, ಅವಾಗೆ ಕಾಣೋದು ಅಲ್ವಾ. ಮಿರರ್ ಮುಂದಿರುತ್ತೆ ಅಂತ ಹೇಳಿದ್ರೆ ಟು ದ ಲೆಫ್ಟ್. ಅದೆಷ್ಟು ದೂರದಲ್ಲಿ ಇದೆ? 15 meters ದೂರದಲ್ಲಿದೆ ಅಂತ ಹೇಳಿದ್ರೆ -15 meters. ಇಷ್ಟು ಬರೆಯೋದು ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಇನ್ನೇನಿಲ್ಲ, ಆಗೋಯ್ತು ಅಂತ ಲೆಕ್ಕ. ವಿ ಏನು ಮತ್ತೆ ಮ್ಯಾಗ್ನಿಫಿಕೇಶನ್ ಏನು ಅಂತ ಕೇಳ್ತಾ ಇದ್ದಾರೆ. ಎನ್ಲಾರ್ಜ್ಡ್, ಡಿಮಿನಿಷ್ಡ್, ಅದು ಇದು 3 ಹೇಳ್ಬೇಕು. ಹೇಗ್ ಮಾಡೋದು ಇದನ್ನ? ಮೊದಲೇದಾಗಿ ಇಮೇಜ್ ಎಲ್ಲಿದೆ ಅಂತ ಹೇಳಿ ನೋಡೋಣ. ಸೊ 1/f is equal to 1/v plus 1/u. ಸೊ ಎಂಥದಿದು? 1/f is 2/3 ಅಲ್ವಾ, 3/2 ಉಲ್ಟಾ. 1/v ಗೊತ್ತಿಲ್ಲ, ಇದು 1/15. ಟ್ರಾನ್ಸ್ಪೋಸ್ ಮಾಡಿ ಕೆಲಸ ಮಾಡ್ಬೇಕಿದೆನಾ. 2/3 plus 1/15 is equal to 1/v. LCM ಬಂದು ಇಲ್ಲಿ 15. ಸೊ 10/15 plus 1/15 is equal to 1/v. ಸೊ ಇದೆಲ್ಲ LCM ಎಲ್ಲ ತಗೊಂಡು, ಸೊ v is equal to 15/11 centimeter. ಇದು ನಿಮ್ಮ ಉತ್ತರ ಅಂತ ಹೇಳಿದ್ರೆ ಏನು? ಇದರ ಅರ್ಥ ಏನು? ದಿಸ್ ಇಸ್ ಅನ್ ಇಮೇಜ್ ವಿಚ್ ಇಸ್ ಬಿಹೈಂಡ್ ದ ಮಿರರ್ ಅಲ್ವಾ. ಮುಂದಿನ ಭಾಗ ಏನು? ನೇಚರ್ ಮತ್ತೆ ಸೈಜ್. ನೇಚರ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಉತ್ತರ ಏನಂತ ಹೇಳ್ಬೋದು ಹುಡುಗರ? ದಿಸ್ ಇಂಪ್ಲೈಸ್ ಇಟ್ ಇಸ್ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ ಬಿಹೈಂಡ್ ದ ಮಿರರ್. ಬಿಹೈಂಡ್ ದ ಮಿರರ್ ಯಾವತ್ತಿದ್ರು ವರ್ಚುವಲ್ ಮತ್ತೆ ಎರೆಕ್ಟ್ ಇಮೇಜ್ ಬರೋದು. ಮುಂದಿನ ಸೈಜ್ ಆಫ್ ದ ಇಮೇಜ್. ಸೈಜ್ ಆಫ್ ದ ಇಮೇಜ್ ಅಂತ ಹೇಳಿದ್ರೆ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ. ಸೊ ಸೈಜ್ ಆಫ್ ದ ಇಮೇಜ್ ಅಂತ ಹೇಳಿದ್ರೆ ಮ್ಯಾಗ್ನಿಫಿಕೇಶನ್. ಹೇಗೆ ಮಾಡೋದು? ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು HI/HO, ಇಲ್ಲ ಅಂತ ಹೇಳಿದ್ರೆ -P/U. ಇಲ್ಲಿ ಎಂ ಕೊಟ್ಟಿಲ್ಲ, ಎಂ ಬಗ್ಗೆ ಮಾತಾಡೋದಕ್ಕಾಗಲ್ಲ. HI/HO ಅದ್ರ ಬಗ್ಗೆ ಮಾತಾಡಬೇಕು. ಹೇಗೆ ಮಾತಾಡೋದು? ವಿ ಮತ್ತೆ ಯು ವ್ಯಾಲ್ಯೂ ಉಪಯೋಗಿಸ್ಕೊಂಡು. ವಿ ಬಂದು ಇದು ಮೈನಸ್ ಬಂದು ಇದ್ರದ್ದು ಫಾರ್ಮುಲಾದು. ವಿ ಬಂದು 15/11 ಡಿವೈಡೆಡ್ ಬೈ ಯು ಬಂದು -15. ಸೊ ನೆಗೆಟಿವ್ ನೆಗೆಟಿವ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಇದು ಪಾಸಿಟಿವ್. ಸೊ 15/11 ಇಂಟು 1/15. ಸೊ 15 ones are 15 ones are. This is 1/11. So HI/HO is 1/11. HI is equal to HO/11. ಇದಂತ ಅರ್ಥ ಏನಿದ್ರದ್ದು? ಹೈಟ್ ಆಫ್ ದ ಇಮೇಜ್ ಇಸ್ ಹನ್ನೊಂದು ಪಟ್ಟು ಪುಟ್ಟದಾಗಿರುತ್ತೆ. 1/11 of that of the object. ಇದೇ ಅದರದ ಅರ್ಥ. ಈ ರೀತಿಯಲ್ಲಿ ನೀವು ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಬೇಕು. ಸೊ ಇದು ನಿಮ್ಮ ಉತ್ತರ. ಇದ್ರಲ್ಲಿ ನಿಮ್ಗೆ ಸೈನ್ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಸರಿಯಾಗಿ ಕಲ್ತ್ಕೊಂಡಿಲ್ಲ ಅಂತ ಹೇಳಿ. ಸೊ ಮೊದಲಿಂದ
ಎಲ್ಲ ಮಾಡಕ್ ಹೋಗ್ಬೇಡಿ. ರೇ ಡಯಾಗ್ರಾಮ್ ಒಂದ್ಸತಿ ಯೋಚನೆ ಮಾಡಿ. ಓಕೆ, ನಾನು ಇಲ್ಲಿಟ್ರೆ ಆಬ್ಜೆಕ್ಟ್ ಇಲ್ಲಿಲ್ಲ, ಆಬ್ಜೆಕ್ಟ್ ಇಲ್ಲಿಟ್ರೆ ಇಮೇಜ್ ಅಲ್ಲಿ ಆ ಥರ ಬರುತ್ತೆ ಅಂತೆಲ್ಲ ಹೇಳಿ ಅದು ಗೊತ್ತಿತ್ತು ಅಂದರೆ ಸೈನ್ ಕನ್ವೆನ್ಷನ್ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಒಂದು 2-3 ವಿಡಿಯೋ ಅಷ್ಟೇ, ಇನ್ನೇನಿಲ್ಲ. ಅದನ್ನ ನೋಡ್ತು ಅಂದರೆ ಇನ್ನೆಲ್ಲ ಬಂದಂಗೆ ಲೆಕ್ಕ, ಆಯಿತಾ. ಮ್ಯಾಗ್ನಿಫಿಕೇಷನಲ್ಲಿ ತಿರ್ಗಾ ಅಲ್ಲೂ ಸೈನ್ ಕನ್ವೆನ್ಷನ್ ಇದೆ, ಅದು ಗೊತ್ತಿಲ್ಲ ಅಂತ ಹೇಳಿ ಒಂದ್ಸತಿ ನೋಡ್ಕೊಂಬಿಡಿ. ಸೊ ರಿವಿಷನ್ ಮಾಡೋದು ನೀವು ಬುದ್ಧಿವಂತಿಕೆಯಲ್ಲಿ ಮಾಡಬೇಕು. ಸುಮ್ಮನೆ ಎಲ್ಲ ರಿವಿಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅದು, ಆಯಿತಾ. ಆ ಥರ ಕಲಿಯೋದಕ್ಕೆ ಹೋಗಬೇಡಿ. ಸಿಸ್ಟಮ್ಯಾಟಿಕ್ ಆಗಿ ಏನು ಗೊತ್ತಿಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಹಾಂ, ಬರ್ಕೊಂಬಿಡಿ.